ಮನೆ ಇಲ್ಲದವರಿಗೆ ಮನೆಯನ್ನ ನೀಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಮಾಜಿ ಸಚಿವ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ತಾಲೂಕಿನ ಐಡಿಹಳ್ಳಿ ಹೋಬಳಿ ಗರಣಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿ ವರ್ಗ, ಸಾರ್ವಜನಿಕರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಸಮಾಜಕ್ಕೆ ಏನನ್ನ ಕೊಡ್ತೇವೆ ಅದು ಶಾಶ್ವತವಾಗಿ ಇರುವಂತಹ ಉನ್ನತ ಕೆಲಸ. ಅದನ್ನ ಮಾಡತಕ್ಕಂಥದ್ದು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಮತ್ತೆ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ, ಈಗಾಗಲೇ ಸುಮಾರು ಒಂದೇ ಪಂಚಾಯಿತಿಗಳಲ್ಲಿ 200 ಮನೆ ಕೊಟ್ಟಿದೆ. 4,000 ಮನೆ ಬಂದ್ರೆ 200 ಮನೆ ಯಾರು ಬೇಕಾದರೂ, ಯಾವ ಪಾರ್ಟಿ ಜನ ಹೋರಾಡ್ಕೊಂಡಿರಿ, ಯಾವ ಜಾತಿ ಜನ ಸೇರಿರಿ, ಯಾರು ಕೂಡ ಬಡವರು ಮನೆ ಇಲ್ಲದೆ ಇರಬಾರದು ಅಂತ ಹೇಳಿ 200 ಮನೆ ಕೊಟ್ಟಿದ್ದೀವಿ. ಇನ್ನೂ ಕೂಡ 40 ಮನೆ ಇವತ್ತು ಕೂಡ ಕೊಡುವಂತ ಕಾರ್ಯಕ್ರಮ ನಾವು ಹೋಗ್ತೀವಿ. ಹಾಗೆ ಬರೀ ಬೇರೆ ಪಂಚಾಯತಿ ಅಂತ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಯಾರೊಬ್ಬರು ಕೂಡ ಮನೆ ಬೇಕು ಅಂತ ಕೇಳಬಾರದು. ಎಲ್ಲರಿಗೂ ಕೂಡ ಮನೆಗಳನ್ನ ಕೊಡುವಂತ ಕಾರ್ಯಕ್ರಮ ರೂಪಿಸಿದೆ. ಹಿಂದೆ ನಾನು 13-18ರಲ್ಲಿ ಶಾಸಕ ಇದ್ದಾಗ ಸುಮಾರು 16,000 ಮನೆ ಕಟ್ಟಿಸ್ತೇವೆ. ನೀವು ಯಾವ ಊರಿಗನ ಹೋಗಿ ಗುರುತುಗಳ ಕಾರಣ ಜಾಸ್ತಿ, ಇವಾಗ ಎಲ್ಲೂ ಗುರುತುಗಳ ಕಾರಣ. ಅದೊಂದು ಸಾಧನೆ. ಕೇಂದ್ರ ಆಗಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ನಾನು ಶಾಸಕ ಇದ್ದೆ. ಆಗಲೂ ಕೂಡ ನನ್ನ ಎಲ್ಲ ಬೇಡಿಕೆಗಳಿಗೂ ಕೂಡ ಅವರು ಸ್ಪಂದಿಸ್ತಾ ಇದ್ದರು. ಆ ದಿಸೆಯಲ್ಲಿ ನಾನು ಕೂಡ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.